ಮಲೆನಾಡು ಭಾಗದಲ್ಲಿ ಮುಂದುವರೆದಿರುವಂತದ್ದು ಮಳೆಯಿಂದ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿದೆ. ಸರಿಯಾಗಿ ಮಳೆ ಬರ್ತಾ ಇದೆ ಮಲೆನಾಡು ಭಾಗದಲ್ಲಿ. ಇದೇ ಸಂದರ್ಭದಲ್ಲಿ ಮಳೆಯಿಂದ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರ ತಾಲೂಕಿನ ಯಡಕುಮರಿ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರು ಮಂಗಳೂರು ಮಾರ್ಗದ ಸಂಚಾರ ರದ್ದಾಗಿದೆ. ಈ ಮಾರ್ಗದ ಎಲ್ಲಾ ರೈಲುಗಳ ಸಂಚಾರ ರದ್ದಾಗಿರುವಂಥದ್ದು. ಆಲ್ಮೋಸ್ಟ್ ಗುಡ್ಡ ಕುಸಿತ ಆ ರೀತಿ ಆಗ್ತಾ ಇರುತ್ತೆ. ಈಗ ಬೇರೆ ಸರಿಯಾಗಿ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಂಚಾರ ರದ್ದಾಗಿದೆ. ಹಾಸನ ಸಕಲೇಶಪುರ ಸುಬ್ರಹ್ಮಣ್ಯದಲ್ಲಿ ನಿಂತಿರುವಂಥದ್ದು ರೈಲುಗಳು. ಬದಲಿ ವ್ಯವಸ್ಥೆಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ರೈಲ್ವೆ ಇಲಾಖೆ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ಟಿಕೆಟ್ ದರ ವಾಪಸ್ ಪಡಿತಾ ಇರುವಂಥದ್ದು. ಅಲ್ಲಿ ಬಂದಿರುವಂಥ ಪ್ರಯಾಣಿಕರು ಹಾಸನ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಳೆಯಿಂದ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿದೆ. ಇದಕ್ಕೆ ರೈಲ್ವೆ ಅಧಿಕಾರಿಗಳ ಮೇಲೆ ರೈಲ್ವೆ ಇಲಾಖೆ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಮೂರ್ಖತನ ಅಂತ. ನಾವು ಬಿಜಾಪುರದಾಗಿಂದ ಬಂದೀವ್ರಿ, ಪತ್ತೂರಕ್ಕೆ ಹೊಂಟಿವ್ರಿ. ಗಾಡಿ ಕೊಳಾಮ್ ಆಗೈತ್ರಿ. ಒಂದ್ ತಾಸ ಐತ್ರಿ. ಹಾ ರೀ. ಈಗ ಬೇರೆ ವ್ಯವಸ್ಥೆ ಹೇಗ್ ಮಾಡ್ಕೊಂತೀರಿ ಹೋಗ್ಲಿಕ್ಕೆ? ಈಗ ಸ್ವಲ್ಪ ಬ್ಯಾರೆ ಬಸ್ಸಿಗೆ ಹೋಗುದ್ರಿ. ಇಲ್ಲಿ ರಸ್ತೆದಲ್ಲಿ ಇದರಲ್ಲಿ ಹಿಂದಿನ ಸ್ಟೇಷನ್ ನಲ್ಲಿ ಬಹಳ ನಿಂತ್ಕೊಂಡಿತ್ತು. ನಮ್ಗೇನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ಮೋಸ್ಟ್ಲಿ ಏನಾರು ಮುಂದೆ ಪ್ರಾಬ್ಲಮ್ ಆಗಿದೆ ಏನೋ ಅಂತ ಏನೋ ಅನೌನ್ಸ್ಮೆಂಟ್ ಮಾಡಲಿಲ್ಲ ಅಲ್ಲಿ. ಬಟ್ ಇಲ್ಲಿಗೆ ಬಂದವಾಗ ಈಗ ಅರ್ಧ ಗಂಟೆ ಆಯ್ತು. ಆ್ಯಕ್ಚುಲಿ ಅದು ಬೆಳಿಗ್ಗೆ 3-3:30 ಮೋಸ್ಟ್ಲಿ ಅಷ್ಟೊತ್ತಿಗೆ ಬರ್ಬೇಕಿತ್ತು ಅದು ಹಾಸನಕ್ಕೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಈಗ ನೋಡ್ಬೇಕು ಮತ್ತೆ ಮುಂದೆ ಬಸ್ ಹೋಗ್ಬೇಕು ಏನೋ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಯಾವಾಗ ಗುಡ್ಡ ಕುಸಿದಿರುವಂಥದ್ದು, ಎಷ್ಟೊತ್ತಿಂದ ರೈಲುಗಳು ನಿಂತಿದ್ದಾವೆ, ಅದನ್ನ ಕ್ಲಿಯರ್ ಮಾಡುವಂತ ಕೆಲಸ ಏನಾದರೂ ಆಗ್ತಾ ಇದೆಯಾ ಅಥವಾ ಇವತ್ತು ಕಂಪ್ಲೀಟ್ ಆಗಿ ರೈಲು ಸಂಚಾರ ವ್ಯವಸ್ಥೆನೇ ಬಂದಾಗಿದೆಯಾ? ಅವರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ? ಪೃಥ್ವಿ, ಖಂಡಿತ. ರಾತ್ರಿ 8:30ಕ್ಕೆ ಮಳೆ ಹೆಚ್ಚಿದ್ರಿಂದಾಗಿ ರೈಲ್ವೆ ಹಳಿಯ ಪಕ್ಕದಲ್ಲಿರ್ತಕ್ಕಂತಹ ಗುಡ್ಡ ಕುಸಿದು ರೈಲ್ವೆ ಹಳಿ ಮೇಲೆ ಒಂದು ಬೃಹದಾಕಾರ ಇರತಕ್ಕಂತ ಒಂದು ಬಂಡೆ ಬಿದ್ದಿದೆ ಎಂಬಂತ ಮಾಹಿತಿಯನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳು ಈಗ ನೀಡ್ತಿರ್ತಕ್ಕಂಥದ್ದು. ಸಕಲೇಶಪುರ ತಾಲೂಕಿನ ಎಡಕುಮರಿ ಮತ್ತು ಶ್ರೀರಂಗಾಲ ಏನು ಈ ಮಾರ್ಗ ಮಧ್ಯದಲ್ಲಿ ಗುಡ್ಡ ಕುಸಿದ ಆಗಿದೆ ಎಂಬಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಂದ ಬೆಂಗಳೂರಿಗೆ ಬರುವಂತ ಎಲ್ಲ ರೈಲುಗಳನ್ನ ಸಂಚಾರ ಸ್ಥಗಿತ ಆಗಿದೆ. ಕೆಲ ರೈಲುಗಳು ಸುಬ್ರಹ್ಮಣ್ಯದಲ್ಲಿ, ಹಾಸನದಲ್ಲಿ ಮತ್ತು ಸಕಲೇಶಪುರದಲ್ಲಿ ನಿಲುಗಡೆಯನ್ನ ನಿಲ್ಲಿಸಿ ಅವರಿಗೆ ಪ್ರಯಾಣಿಕರಿಗೆ ಪರ್ಯಾಯವಾಗಿ ಬದಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಎಂಬ ಸೂಚನೆಯನ್ನ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಮುರುಡೇಶ್ವರ, ಬೆಂಗಳೂರಿಂದ ಕೋಜಿಕೋಡ್, ವಿಜಯಪುರ ಮಂಗಳೂರು ಮತ್ತು ಬೆಂಗಳೂರು ಕಾರವಾರ, ಮುರುಡೇಶ್ವರ ಬೆಂಗಳೂರು ಎಕ್ಸ್ಪ್ರೆಸ್ ಇವೆಲ್ಲವೂ ಕೂಡ ಈಗ ಪ್ರಯಾಣಿಕರು ಅಲ್ಲಿ ಎಲ್ಲೆಲ್ಲಿ ನಿಂತಿದೆ ಆ ರೈಲ್ವೆ ನಿಲ್ದಾಣದಿಂದ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಂಡು ಬಸ್ ಮತ್ತು ಇನ್ನಿತರ ಖಾಸಗಿ ವಾಹನಗಳಲ್ಲಿ ತಮ್ಮ ಊರಿಗೆ ತೆರಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಇದಕ್ಕೂ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಆಕ್ರೋಶವನ್ನ ಕೆಲ ಅಲ್ಲಿನ ಪ್ರಯಾಣಿಕರು ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಮಲೆನಾಡಲ್ಲಿ ಹೆಚ್ಚು ಮಳೆ ಇರೋದ್ರಿಂದಾಗಿ ಈ ಸಾಮಾನ್ಯವಾಗಿ ಪ್ರತಿ ವರ್ಷನೂ ಕೂಡ ಈ ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗ್ತಾನೆ ಇರುತ್ತೆ. ಇವತ್ತು ಕೂಡ ಅದೇ ರೀತಿ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಏನ್ ಸಂಚಾರ ಮಾಡಬೇಕಾಗಿತ್ತು ಎಲ್ಲ ರೈಲುಗಳನ್ನು ಕೂಡ ಆ ಮಾರ್ಗವಾಗಿ ಬರ್ತಕ್ಕಂಥ ಎಲ್ಲ ರೈಲುಗಳನ್ನು ಇವತ್ತು ಕೂಡ ಸ್ಥಗಿತ ಮಾಡಲಾಗಿದೆ. ಯಾವುದೇ ರೈಲು ಈ ಮಾರ್ಗವಾಗಿ ಓಡಾಡಲಿಲ್ಲ ಎಂಬಂತ ಮಾಹಿತಿಯನ್ನು ಈಗಾಗಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ರೈಲ್ವೆ ಇಲಾಖೆ ಮಾಹಿತಿ ಪ್ರಕಾರವಾಗಿ ಇವತ್ತಿನ ಸಂಜೆ ಒಳಗಡೆ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಇಲ್ಲಿನ ಮಾರ್ಗ ಕ್ಲಿಯರ್ ಆಗ್ಬೋದು ಎಂಬಂತ ಮಾಹಿತಿನ ಕೂಡ ಈಗಾಗಲೇ ಯಂತ್ರೋಪಕರಣಗಳನ್ನ ಬಳಸ್ಕೊಂಡು ಅಲ್ಲಿ ಕಾಮಗಾರಿನ ಕೂಡ ಶುರು ಮಾಡಿದ್ದಾರೆ. ನಿನ್ನೆ ರಾತ್ರಿ 8:30ಕ್ಕೆ ಘಟನೆ ಏನಾಯ್ತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಣ್ಣು ಮಾಡುವಂತ ಕೆಲಸವನ್ನು ಕೂಡ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಿದ್ದಾರೆ. JCB ಮತ್ತು ಹಿಟಾಚಿಗಳನ್ನ ಬಳಸ್ಕೊಂಡು ಮಣ್ಣನ್ನು ತೆರವುಗೊಳಿಸ್ತದೆ. ಬಂಡೆ ಬೃಹದಾಕಾರವಾಗಿ ಇರೋದ್ರಿಂದ ಅದನ್ನು ಕೂಡ ತೆರವುಗೊಳಿಸಲಿಕ್ಕೆ ಕೆಲ ಸಮಯ ಬೇಕಾಗುತ್ತೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಲೈನ್ ಕ್ಲಿಯರ್ ಮಾಡ್ತೀವಿ ಎಂಬಂತ ಮಾಹಿತಿನ ಈಗ ರೈಲ್ವೆ ಅಧಿಕಾರಿಗಳು ಕೊಡ್ತಾರೆ. ಆದ್ರೆ ಇವತ್ತು ಈ ಮಾರ್ಗವಾಗಿ ಯಾವುದೇ ರೈಲು ಸಂಚಾರವನ್ನ ಮಾಡೋದಿಲ್ಲ. ಪೃಥ್ವಿ, ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಾವೇರಿ ಕಿಚ್ಚಿನ ನಡುವೆ ಮಳೆಯ ಆರ್ಭಟ ಕೇರಳ ಕೊಡಗಿನಲ್ಲಿ ಅಬ್ಬರಿಸ್ತಾ ಇರುವಂತದ್ದು. ಕಡೆ ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ CWRC ಕೊಟ್ಟಂತ ತೀರ್ಪು, ಅದಾದ್ಮೇಲೆ CWMA ಅದನ್ನ ಎತ್ತಿ ಹಿಡಿದಿದ್ದಂಥದ್ದು, ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಅದರ ಜೊತೆಗೆ ಬಂದಿಗೆ ಬೇರೆ ಕರೆಯನ್ನ ಕೊಡಲಾಗಿತ್ತು. ಈಗ ಪಾಸಿಟಿವ್ ಹೋಪ್ಸಿದು. ಕೇರಳ ಕೊಡಗಿನಲ್ಲಿ ಮಳೆ ಆಗ್ತಾ ಇದೆ. ಕಬಿನಿ, ಹಾರಂಗಿ, KRSಗೆ ಒಳಹರಿವು ಹೆಚ್ಚಳ ಆಗಿರುವಂಥದ್ದು. ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಮ್ಗೂ ಕೂಡ ಒಳ್ಳೆ ನೀರು ಬರ್ತಾ ಇದೆ. ಕೊಡಗು ಜಿಲ್ಲೆಗೆ ಇಂದು ಆರೆಂಜ್ ಅಲರ್ಟ್. ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹಾರಂಗಿಗೆ ಬರ್ತಾ ಇರುವಂಥದ್ದು 16,000 ಕ್ಯೂಸೆಕ್ ನೀರು, ಅಂದ್ರೆ 1.5 TMC ನೀರು ಬರ್ತಾ ಇದೆ.
19,000 ಕ್ಯೂಸೆಕ್ ನದಿಗೆ ಬಿಟ್ಟಿರುವಂತದ್ದು ಅಧಿಕಾರಿಗಳು. ಮೈಸೂರಿನ ಕಬಿನಿ ಡ್ಯಾಮ್ ಬರ್ತಿಗೆ ಒಂದೇ ಅಡಿ ಬಾಕಿ ಇದೆ ಅಷ್ಟೇ. ಕಪಿಲಾ ನದಿಗೆ ಹರಿತಾ ಇರುವಂತದ್ದು 15,000 ಕ್ಯೂಸೆಕ್ ನೀರು. ಕೆಆರ್ಎಸ್ ಡ್ಯಾಮ್ನ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ಮಳೆಯಿಂದಾಗಿ ತಗ್ಗಿರುವಂತದ್ದು ಆತಂಕ. ಯಾಕೆಂದ್ರೆ ಮಳೆ ಇಲ್ಲ, ಮುಂದೆ ಕುಡಿಯುವ ನೀರಿಗೂ ಕೂಡ ಆತಂಕ ಎದುರಾಗುತ್ತೆ. ಡ್ಯಾಮ್ನಲ್ಲಿ ನೀರಿಲ್ಲದೆ ಇರುವಂತದ್ದು ಅಂತ ನೋಡ್ತಾ ಇದ್ವಿ. ಬಟ್ ಈಗ ಮಳೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ನೀರನ್ನ ಬಿಡ್ಲಿಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ. ಕಬಿನಿಯಿಂದ ಹತ್ತತ್ರ ನಿನ್ನೆ 10,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆಯಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ದೊಡ್ಡ ಮಟ್ಟದಲ್ಲಿ ಆತಂಕ ಇತ್ತು, ಆಕ್ರೋಶ ಇತ್ತು, ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿತ್ತು. ಇವತ್ತು ಬೇರೆ ಸರ್ವಪಕ್ಷ ಸಭೆ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮಳೆರಾಯ ಕೃಪೆ ತೋರಿದಾನೆ ಅಂತ ಅನ್ಕೊಳ್ಬೇಕಾಗಿದೆ. ಕಾವೇರಿ ಬೇಸಿನಲ್ಲಿ ಒಳ್ಳೆ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನೀರನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಈಗ ಆಲ್ರೆಡಿ ತಮಿಳುನಾಡಿಗೆ ಹೋಗ್ತಾ ಇದೆಯಾ? ಯಾವ ಪ್ರಮಾಣದಲ್ಲಿ ಈ ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ? ಪೃಥ್ವಿ, ಏನು ಕೊಡಗು ಜಿಲ್ಲಾದ್ಯಂತಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ನಿನ್ನೆವರೆಗೂ ಕೂಡ ಆರೆಂಜ್ ಅಲರ್ಟ್ ಇತ್ತು, ಆದ್ರೆ ಇದೀಗ ನಿನ್ನೆ ಸಂಜೆಯಿಂದ ನಾಳೆವರೆಗೂ ಕೂಡ ರೆಡ್ ಅಲರ್ಟ್ ಅನ್ನ ಕೊಡಗಿನಾದ್ಯಂತ ಘೋಷಣೆ ಮಾಡಿರುವಂತದ್ದು. ಸದ್ಯ ಇನ್ನು ಆರಂಗಿಯ ಡ್ಯಾಮ್ ಏನಿದೆ ಅದು ಬಹುತೇಕ ಭರ್ತಿಯಾಗಿದೆ. ಜೊತೆಗೆ 19,000 ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ನದಿಗೆ ಹರಿಸಲಾಗ್ತಾ ಇರುವಂತದ್ದು ಡ್ಯಾಮ್ ನಿಂದ. ಮತ್ತೊಂದು ಕಡೆಯಾಗಿ ಏನು ಕೊಡಗಿನ ಸುತ್ತಮುತ್ತಲೂ ಕೂಡ ಸಾಕಷ್ಟು ಹಳ್ಳ ಕೊಳಗಳು ಕೂಡ ತುಂಬಿ ಹರಿತಾ ಇದೆ. ಮತ್ತೊಂದು ಕಡೆ ವಯನಾಡಿನಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯಕ್ಕೂ ಕೂಡ ಒಳ ಹರಿವಿನ ಪ್ರಮಾಣ ಸಾಕಷ್ಟು ಹೆಚ್ಚಾಗಿರುವಂತದ್ದು. ನಿನ್ನೆ ತಡರಾತ್ರಿ ಏಕೈಕಿ 25,000 ಕ್ಯೂಸೆಕ್ಸ್ ನೀರನ್ನ ಕಬಿನಿ ಡ್ಯಾಮ್ ನಿಂದಲೂ ಕೂಡ ಬಿಡಲಾಗಿತ್ತು. ಯಾಕಂತಂದ್ರೆ 20,000ಕ್ಕೆ ಹೆಚ್ಚು ಕ್ಯೂಸೆಕ್ಸ್ ನೀರು ಏಕೈಕಿ 12,000 ಇದ್ದಂತ ಒಳ ಹರಿವಿನ ಪ್ರಮಾಣ 20,000 ದಾಟಿತು. ಹಾಗಾಗಿ 25,000 ಕ್ಯೂಸೆಕ್ ಅನ್ನ ಬಿಟ್ಟು ನದಿ ಅಂದ್ರೆ ತಟದಲ್ಲಿ ವಾಸ ಮಾಡುವಂತ ಜನರಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಸದ್ಯ ಇದೀಗ ಕಬಿನಿಗೆ ಒಳ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಕೇವಲ 1 ಅಡಿ ಅಷ್ಟೇ ಕಬಿನಿ ಭರ್ತಿಯಾಗಲು ಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕಾವೇರಿ ಕಿಚ್ಚಿತ್ತು, ಅವೆಲ್ಲವನ್ನು ಕೂಡ ಮಳೆ ತಂಪು ಮಾಡ್ತಾ ಇದೆ. ಒಳಹರಿವು ಈಗ ಬಿಡ್ತಾ ಇರುವಂತ ನೀರಿನ ಪ್ರಮಾಣ ನೋಡಿದ್ರೆ 53,000 ಕ್ಯೂಸೆಕ್ ನೀರು ಇನ್ನೊಂದು 2 ದಿನದಲ್ಲೇ ಹೋಗ್ಬಿಡುತ್ತೆ ಅಂತ ಕಾಣಿಸುತ್ತೆ ತಮಿಳುನಾಡಿಗೆ. ಖಂಡಿತವಾಗ್ಲೂ ಪೃಥ್ವಿ, ನಿನ್ನೆನೆ ಈಗ ಬಹುತೇಕವಾಗಿ 30,000 ಕ್ಯೂಸೆಕ್ಸ್ ನೀರನ್ನ ಕಬಿನಿಯಿಂದನೇ ಬಿಡಲಾಗಿರುವಂತದ್ದು. ಈಗಾಗಲೇ ಆ ನೀರು KSD ಕೋಟೆ, ನಂಜನಗೂಡು, ನರಸೀಪುರ ಭಾಗವಾಗಿ ತಮಿಳುನಾಡು ಹರಿಯುವಂತದ್ದು. ನಿನ್ನೆನೆ ಬಹುತೇಕ 30,000 ಕ್ಯೂಸೆಕ್ ಈಗಾಗಲೇ ಹರಿದಿದೆ. ಸದ್ಯ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಇವತ್ತು ಸಹ 9,900ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಡ್ಯಾಮ್ ನಿಂದ ಹರಿಬಿಡ್ಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತಮಿಳುನಾಡಿಗೆ ಯಾವ ನೀರು ಹೋಗ್ಬೇಕಾಗಿತ್ತು ಕರ್ನಾಟಕದಿಂದ, ಅದು ಹೋಗ್ತಾನೆ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ಸರ್ವಪಕ್ಷ ಸಭೆ ಮಳೆ ಇರ್ಲಿಲ್ಲ, ಅದು ಇದೀಗ ಮಳೆ ಇದೆ, ಒಳ ಹರಿವಿನ ಪ್ರಮಾಣ ಜಾಸ್ತಿ ಇದೆ, ಹೊರ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮೈಸೂರು ಭಾಗದ ರೈತರಿಗೆ ಒಂದು ರೀತಿಯ ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಧನ್ಯವಾದ ಆನಂದ್ ನಿಮ್ಮೆಲ್ಲ